ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓ ಅದಾ, ಅದು ನಮ್ಮ ಕಂಪ್ನಿಗೆ ಒಂದು ಹೊಸ ಪ್ರಾಜೆಕ್ಟ್ ಬಂದಿದೆ. ಆ ಪ್ರಾಜೆಕ್ಟ್ ಕ್ಲೈಂಟ್ಸು ಗುಜರಾತಲ್ಲಿದ್ದಾರೆ. ಸೊ ನಾನು 2 ದಿನ ಗುಜರಾತಿಗೆ ಹೋಗಬೇಕಾಗತ್ತೆ. ಪ್ರಾಜೆಕ್ಟ್ನ ಕಂಪ್ಲೀಟಾಗಿ ನಾನೇ ಹ್ಯಾಂಡಲ್ ಮಾಡ್ತಿದ್ದೀನಿ. ಹಾಗಾಗಿ ಎಲ್ಲ ಕೆಲಸಗಳನ್ನೂ ನಾನೇ ಮಾಡಬೇಕು. ಸೊ ನಾನು ನಾಳೆ ಬೆಳಿಗ್ಗೆನೇ ಗುಜರಾತಿಗೆ ಹೊರಡ್ತಿದ್ದೀನಿ. ಹೌದಾ? 2 ದಿನನಾ? 2 ದಿನ ನಿನ್ನ ಬಿಟ್ಟಿರ್ಬೇಕಾ? ಪ್ರಾಜೆಕ್ಟ್ಗೋಸ್ಕರ ಅಲ್ವಾ ದೀಪಿಕಾ? ಹೌದು ಅಭಿ, ನೀನು ಇಷ್ಟು ಖುಷಿಯಾಗಿರೋ ವಿಷಯ ಹೇಳಕ್ಕೆ ಬಂದೆ. ನಾನು ನಿನ್ನ ಮೂಡೆಲ್ಲ ಹಾಳು ಮಾಡಿಬಿಟ್ಟೆ. ಸಾರಿ. ನನ್ನ ಕಡೆಯಿಂದನೂ ಸಾರಿ. ನೀನೇನೋ ಹೇಳೋದಕ್ಕೆ ಅಂತ ಬಂದೆ. ನಾನು ಸಮರ್ಥಕ್ಕೆ ಕಂಪೇರ್ ಮಾಡಿ ಏನೇನೋ ಮಾತಾಡ್ಬಿಟ್ಟೆ. ಐ ಆಮ್ ಸಾರಿ ಟು. ಓಕೆ ಅಭಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಇಲ್ಲ ಫಾರಿನ್ ಟ್ರಿಪ್ ಅಂದಿಯಲ್ಲ, ಎಲ್ಲಿಗೆ ಕರ್ಕೊಂಡು ಹೋಗ್ತೀಯಾ? ಸ್ವರ್ಗಕ್ಕೆ. ಬರ್ತೀಯ ನನ್ನ ಜೊತೆ? ಸರಿ ಸರಿ, ನಾನು ಬರ್ತೀನಿ. ಸಮರ್, ತಿಂಡಿ ತಿನ್ಕೊಂಡು ಹೋಗುವಂತೆ ಇರೋ. ಲೇಟ್ ಆಗ್ತಿದೆ, ಸರಿ ಹೊರಡ್ತೀನಿ ನಾನು. ಅಯ್ಯೋ, 10 ನಿಮಿಷ ರೆಡಿ ಆಗ್ಬಿಡುತ್ತೆ. ನಿನಗೆ 10 ನಿಮಿಷ ಇರ್ಬೋದು, ನನಗೆ 1 ನಿಮಿಷನೂ ಇಂಪಾರ್ಟೆಂಟು. ಏನಣ್ಣ, ಇತ್ತೀಚೆಗೆ ದೊಡ್ಡ ಮನೆ ನಂಟು ತುಂಬಾ ಜಾಸ್ತಿ ಆಗಿದೆ ಅನ್ಸುತ್ತೆ. ಸೂರ್ಯ ಹುಟ್ಟೋಕ್ಕೂ ಮುಂಚೆ ಅಲ್ಲಿಗೆ ಹೋಗ್ತೀಯ, ರಾತ್ರಿ ಹೊತ್ತಾದ್ಮೇಲೆ ಮನೆಗೆ ಬರ್ತೀಯ. ಬರೀ ಮಲ್ಗಕ್ಕಷ್ಟೇ ಈ ಮನೆಗೆ ಬರ್ತೀಯ ಅನ್ಸುತ್ತೆ. ಅಮ್ಮಂಗೆ ಹುಷಾರಿಲ್ಲಿದ್ದು ಬರೀ ನೆಪ ಅಷ್ಟೇ. ಆ ಮನೇಲಿ ಅಣ್ಣ ತಮ್ಮಂದ್ರೆಲ್ಲ ಒಂದಾಗಿ ಕಂಪ್ನಿಗೋಸ್ಕರ ತುಂಬಾ ದುಡಿತಿದ್ದೀರಾ ಅನ್ಸುತ್ತೆ. ಏಯ್, ಏನ್ ಮಾತಾಡ್ತಿದ್ಯಾ ನೀನು? ಅಮ್ಮಂಗೆ ಹುಷಾರಿಲ್ಲ ಅನ್ನೋದು ನಿಂಗೆ ನೆಪನಾ? ನಾನು ಮನೆಗೆ ಹೋಗೋಕ್ಕೆ ಆ ನೆಪನ ಹುಡುಕ್ಬೇಕಾಗಿಲ್ಲ. ಅಮ್ಮನಿಗೆ ಏನಾಗಿದೆ ಅಂತ ನಿಮ್ಗೇನು ಗೊತ್ತಾ? ಅಮ್ಮಂಗೆ ನಿಮ್ಮ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ, ಬಿಡಿ. ಸೈಡ್ ಬಿಡು, ನಾನು ಹೊರಡ್ಬೇಕು. ಸಮರ್ಥ, ನಿಂತ್ಕೋ. ಯಾಕೆ ಮಾತನ್ನ ಅರ್ಧಕ್ಕೆ ನಿಲ್ಲಿಸ್ತಾ ಇದ್ಯಾ? ಅಮ್ಮಂಗೆ ಏನಾಗಿದೆ ಮೊದಲು ಅದನ್ನ ಹೇಳು. ಹೌದಣ್ಣ, ಅಮ್ಮಂಗೆ ಏನೋ ಆಗಿದೆ ಅನ್ನೋ ತರ ಮಾತಾಡ್ತೀಯ, ಆದ್ರೆ ಏನಾಗಿದೆ ಅಂತ ಹೇಳಲ್ಲ. ನೀನೀಗ ಅಮ್ಮಂಗೆ ಏನಾಗಿದೆ ಅಂತ ಹೇಳಲೇಬೇಕು. ಅಮ್ಮನ ವಿಷಯ ಮಾತಾಡಿದ ತಕ್ಷಣ ಟೆನ್ಷನ್ ಆಗ್ತೀಯ, ವಿಚಿತ್ರವಾಗಿ ಬಿಹೇವ್ ಮಾಡ್ತೀಯ. 1 ನಿಮಿಷನೂ ಇಲ್ಲಿರಲ್ಲ. ಹಗ್ಲಾಗ್ತಿದ್ದಾಗೆ ಅಲ್ಲಿಗೆ ಓಡೋಗ್ತೀಯ. ಅಂಥದ್ದು ಏನಾಗಿದೆ ಅಣ್ಣ? ಅಮ್ಮಂಗೆ ಏನಾಗಿದೆ ಅಂತ ನಿಮಗೆ ಗೊತ್ತಲ್ಲ, ಮತ್ತೆ ಮತ್ತೆ ಅದನ್ನ ಕೇಳ್ತಿದ್ದೀರಾ. ಅಮ್ಮಂಗೆ ತಲೆ ಸುತ್ತು, ಆಯಾಸ, ನಿಶಕ್ತಿ. ಈಗ ಅವರು ರೆಸ್ಟ್ ಮಾಡಬೇಕು. ಪುನಃ ಅದನ್ನ ಕೇಳ್ಬಿಡಿ. ಸರಿ, ನನಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.